ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ದಲಿತರ ಮನದಲ್ಲಿ ಮಗದ ಸಿಹಿಗೆ ನಿಲಯದ ಮನದಲ್ಲಿ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದ ಸಿಹಿಗೆ ನಿಲಯದ ಮನದಲ್ಲಿ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ತಾಯಿ ದಲಿತರ ಮನದಲ್ಲಿ ಮಮದ ಸಿಹಿಗೆ ನಿಲಯದ ಮನದಲ್ಲಿ ನೆಲೆಸಿರುವೆ ದಲಿತರ ಮನದಲ್ಲಿ ಮಮದ ಸಿಹಿಗೆ ನಿಲಯದ ಮನದಲ್ಲಿ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ಜನಿಸಿ ಭುವದಲ್ಲಿ ಜನಿಸಿ ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು. ಅಮ್ಮ ವಿಷ್ಣು ಪತ್ನಿಯಾದ ಮಹಾಲಕ್ಷ್ಮಿ ದೀಪಾವಳಿ ದೀಪದಂದು ಕತ್ತಲೆಯಿಂದ ಬೆಳಗಿನಡೆಗೆ ಮುನ್ನಡೆಸಮ್ಮ ರೈತರೇ ರಾಷ್ಟ್ರದ ಸಂಪತ್ತು ಅಂತ ನಾಮಾಂಕಿತಗೊಂಡ ನನ್ನ ಪತಿ ಹಾಗೂ ನನ್ನ ಮೈದುನರನ್ನು ಉದ್ಧರಿಸುವ ಭಾರ ನಿನ್ನದು ತಮ್ಮ ನಿನ್ನದು. ಹಾ ಇಟ್ಟಿದ್ದರೆ ಎಲ್ಲರ ಪುಸ್ತಕಕ್ಕೆ ಬೆಳಗಲಿಲ್ಲ. ಸೀತಾ ಈ ಭೂದೇವಿಗೆ ಬೆಸರಿನಿಂದ ಸೆರೆಗೊಂಡು ನಾವೆಲ್ಲರೂ ಧನ್ಯರು ಸೀತಾ ಧನ್ಯರು. ಈ ಭೂದೇವಿಗೆ ಮುತ್ತೈದೆಯರಾಗಿ ಉಡಿ ತುಂಬುವ ಲಕ್ಷ್ಮೀ ಪೂಜೆ ಮುಗಿಯಿತೇ ಸೀತಾ? ಮುಗಿಸಿದ್ದೇನೆ ಬನ್ನಿ ಸ್ವಾಮಿ. ಹಸಿರು ಸೀರೆ ನೆಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ
ಈ ಭೂತಾಯಿ ಒಡಲಿಗೆ ಉಡಿ ತುಂಬಿ ಪೂಜೆ ಮಾಡಿ ಮುಗಿಸಿದ್ದೇನೆ. ನೀವು ದೇವರಿಗೆ ನಮಸ್ಕರಿಸುವುದೊಂದೇ ಬಾಕಿ ಉಳಿದಿದೆ. ಆಯ್ತು. ಅಮ್ಮ ವಿಷ್ಣುಪತಿ ಮಹಾಲಕ್ಷ್ಮಿ, ಈ ದೀಪಾವಳಿಯ ಬೆಳಕಿನ ಸಮಾರಂಭದಲ್ಲಿ ನಿನ್ನಲ್ಲಿ ಒಂದೇ ಅರಿಕೆ ಬೇಡಿಕೊಳ್ಳುತ್ತೇನಮ್ಮ. ಈ ಮಣ್ಣಿನ ಮಗನಿಗೆ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನರತನೆನಿಸಿಕೊಂಡು ಕತ್ತಲಿಂದ ಬೆಳಕಿಗೆ, ಬೆಳಕಿನಿಂದ ಮರೊತ್ತಿನ ಕಡೆಗೆ ಕೊಂಡೊಯ್ಯಮ್ಮ. ಜ್ಞಾನದಿಂದ ಅಜ್ಞಾನದ ಕಡೆಗೆ ಕೊಂಡೊಯ್ಯಮ್ಮ. ಯಾಕೆಂದರೆ ಮಳೆ, ಗಾಳಿ, ಬಿಸಿಲು ಎನ್ನದ ಈ ಭೂದೇವಿಯಲ್ಲಿ ಕಸ ಕಟ್ಟಿ ತೆಗೆದು ಸಣ್ಣದ ಈ ರೈತನ ಹಿಂದೆ ಯಾರಿದ್ದಾರೆ? ಈ ಚಾಂಚಲ ಲಕ್ಷ್ಮಿಯ ಬಡ್ಡಿಗೆ ತುತ್ತಾಗಿ ತತ್ತರಿಸಿದರುವನು ಅಂದಾಗ ಯಾರು ಆಸರೆ ಇದೆ ಈ ರೈತರಿಗೆ? ಸ್ವಾಮಿ, ದೇವರಿಗೆ ಎಂದು ಭಾರ ಹಾಕಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಭಾರ ಹಾಕಿ ಮಾತನಾಡಬೇಕಾಗಿದೆ ಸೀತಾ, ಭಾರ ಹಾಕಿ ಮಾತನಾಡಬೇಕಾಗಿದೆ. 4 ವರ್ಷ ಮಳೆಗಾಲ ಹೋಗಿ ಬರಗಾಲ ಬಿದ್ದಾಗ ಸಿಕ್ಕು ಹಣನಬಾರದು. ಯಾಕೆಂದರೆ ಈ ಕಾಲದ ಸಾಲದ ಒತ್ತಡಕ್ಕೆ ಈ ಕಾಲದ ಹಣ ಈ ರೈತನ ಹಿಂದೆ ಯಾರಿದ್ದಾರೆ? ಒಂದು ಪಕ್ಷ ಸರ್ಕಾರ ನೋಡಿ ಜನಗಳಿಗೆ ಕಡಿಮೆ ದರದಲ್ಲಿ ಅಕ್ಕಿ ಕೊರಿ ಕಳಿಸಿದರು. ಅವುಗಳೆಲ್ಲ ಅನೇಕ ಅಧಿಕಾರಿಗಳು ಪಾಲಾದವು. ತಮ್ಮ ಬಾಕ್ಸ್ಗಳನ್ನು ತುಂಬಿಸಿಕೊಂಡು ಲಾಲೋತರ ಜನರಿದ್ದಾರೆ ಇನ್ನು ಈ ಜಗದಲ್ಲಿ. ಅಂದ್ರೇನು ಸ್ವಾಮಿ, ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿದ್ರಿ? ಇಷ್ಟೇ ಏಕೆ ಸೀತಾ? ಕೂಳಿಲ್ಲದೆ ಅನೇಕ ಜನರು ದನಕರುಗಳು ಕಟುಕರ ಕಾರ್ಖಾನೆಯ ಪಾಲಾದವು. ಉಳಿದ ದನಗಳಿಗೆ ಮೇವಿಲ್ಲದೆ ಸಾಯಿಸಿ ಶ್ರೀಮಂತರಲ್ಲಿ ಕೂಡಿಕೊಂಡು ಅದೇ ಮೇವನ್ನು ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡು ಲಾಲಾತನ ಜನರಿದ್ದಾರೆ ಇನ್ನು ಈ ಜಗದಲ್ಲಿ. ಸ್ವಾಮಿ, ಅಂತವರಿಗೆಲ್ಲ ಒಂದಲ್ಲ ಒಂದು ದಿನ ಶಿಕ್ಷೆ ತಪ್ಪಿದ್ದಲ್ಲ ಸ್ವಾಮಿ, ತಪ್ಪಿದ್ದಲ್ಲ. ಶಿಕ್ಷೆ? ಯಾರಿಗೆ ಶಿಕ್ಷೆ ಸೀತಾ, ಯಾರಿಗೆ ಶಿಕ್ಷೆ? ಬಡವರಿಗೆ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಸೂಕ್ತ ಬಡ್ಡಿ ಸಾಲ ಕೊಟ್ಟಿದ್ದು, ಅದೆಲ್ಲ ಬಡ್ಡಿಯ ಲಾಭ ಬಡವರಿಗೆ ದೊರೆಯದೆ ಶ್ರೀಮಂತರಿಗೆ ದೊರೆಯಿತು. ಮರ್ಯಾದೆಗೆ ಎದರಿ ತುಂಬಿದವರು ಬಡವರು, ಉಳಿದವರು ಶ್ರೀಮಂತರು ಅಂದಾಗ ಯಾರು ಆಸರೆಯಿಂದ ಬದುಕಬೇಕು ಈ ರೈತ? ಹೋಗ್ಲಿ ಬಿಡಿ ಸ್ವಾಮಿ, ನಾವ್ಯಾಕೆ ಆಸೆಯನ್ನ ಇಟ್ಕೊಳ್ಬೇಕು? ಸ್ವಾಮಿ, ದೇವರು ನಮಗೆ ಬಲವಾದ 2 ರಟ್ಟೆಗಳನ್ನ ಕೊಟ್ಟಿದ್ದಾನೆ. ಯಾವುದಕ್ಕೂ ಆಸೆ ಪಡದೆ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಈ ಪ್ರಪಂಚದಲ್ಲಿ. ಆಸೆ ಮಾಡುವ ವಿಷಯವಲ್ಲ ಸೀತಾ, ಇದು ಇಡೀ ಜನತೆ ತಿಳಿದುಕೊಳ್ಳಬೇಕಾದ ವಿಷಯವಿದೆ. ಯಾಕೆಂದರೆ ನಮ್ಮ ರೈತರೆಲ್ಲ ಒಟ್ಟಾಗಿ ರಟ್ಟೆ ಮುರಿಯುವಾಗೆ ದುಡಿದು ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರ್ಕಾರ ನೀಡಿದ ಆರೋಗ್ಯ ಯಶಸ್ವಿನಿ ಕಾರ್ಡ್ ನಮ್ಮ ರೈತರಿಗೆ ಲಾಭವಾಗಬೇಕು ವಿನಃ ಅಂತ ಕಳ್ಳ ಕರಿಮರಿಗೆ ಅಲ್ಲ. ಅಂತ ಕಳ್ಳ ಕರಿಮರನ್ನು ಹುಡುಕಿ ಸರ್ಕಾರ ಮೊದಲು ಶಿಕ್ಷೆ ಕೊಟ್ಟಿತು. ಇದು ರೈತ ಸರ್ಕಾರ ಅನ್ನುತ್ತಾ ಹೋದರೆ ಅಂದಾಗ ಎಲ್ಲಿ ಸಿಗಬೇಕು ಈ ರೈತನಿಗೆ ಸ್ವಾತಂತ್ರ್ಯ? ಇದು ಎಲ್ಲ ದೊಡ್ಡ ದೊಡ್ಡಪ್ಪ ಅನ್ನುವ ಕಾಲ
ತಿರುಗಿಸಿ ಹಾಕಿ ಈ ರೈತನೇ ರಾಷ್ಟ್ರದ ಸಂಪತ್ತು ಎಂದು ಕೂಗುತ್ತಾ ಹೋದರೆ ಆಗ ಇಡೀ ಜಗತ್ತೇ ಬೆಳಗುವುದು ಈ ರೈತ ಹಚ್ಚಿದ ದೀಪ ಎಂದು ಸೀತ, ಈ ರೈತ ಹಚ್ಚಿದ ದೀಪ ಎಂದು. ನಿಜವಿದೆ ಸ್ವಾಮಿ, ನೀವು ಆಡುವ ಮಾತು ನಿಜವಿದೆ. ಮೋಸ ವಂಚನೆ ಎಲ್ಲವೂ ಮರೆಯಾಗಿ ರೈತ ಬೆಳೆದ ಮಾಲಿಗೆಲ್ಲ ಒಂದು ಒಳ್ಳೆ ದರ ದೊರಕಿದ್ರೆ ರೈತ ದೊರೆಯಾಗುವುದರಲ್ಲಿ ಸಂದೇಹವಿಲ್ಲ. ಹಾ ಸ್ವಾಮಿ, ಮುತ್ತಿದ್ರೆ ಊಟ ಮುಗೀತು ಅಂತ ಅನ್ಸುತ್ತೆ. ಬನ್ನಿ ಊಟ ಮಾಡೋಣ. ನನ್ನ ಚಿನ್ನ, ಈ ಲಕ್ಷ್ಮಿಯ ಪೂಜೆ ಉಲ್ಲಾಸದಲ್ಲಿ ಹಾಗೆ ಹೋಗುತ್ತಿರುವೆಯಲ್ಲ. ಬಾ ನನ್ನನೆ ಈ ನಿನ್ನ ನಲ್ಲನೊಂದಿಗೆ ಆಡಲು. ಹೋಗಿ ಸ್ವಾಮಿ, ಈಗಲೂ ನಿಮಗೆ ಹಾಡಿನ ಚಿಂತೆ ಆಯ್ತು. ದೊರೆಗಳ ಮಾತಿಂದ ಅದು ಇಷ್ಟದಂತೆ